ಇದೆ ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋ ವಿಡಿಯೋ ಇದು. ಇದು ಸಂಡೇ ಮಾರ್ನಿಂಗ್ದು. ನಾವು ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ ರೀಚ್ ಆಗಿರೋ ಮಾರ್ನಿಂಗ್ದು. ನಾವು ಅರೌಂಡ್ 4:45 ಹಾಗೆ ರೀಚ್ ಆಗಿದ್ವಿ ಮಂಗಳೂರಿಗೆ. ಅಪ್ಪ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಸೊ ನಾನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆಯೇ ತಿಂಡಿ ತಿಂದ್ಕೊಂಡು ನಾವು ಇವತ್ತು ಹರಿಹರಪುರ ಮಠಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ರೆಡಿ ಎಲ್ಲ ಆಗಿ ಹಾಗೆ ಹೊರಟಿದ್ದಾಯಿತು. ಅರೌಂಡ್ 11 ಹಂಗೆ ಮನೆಯಿಂದ ಹೊರಟ್ವಿ ಮಂಗಳೂರಿಂದ. ಹೋಗುವಾಗ ಅಪ್ಪ ತೋರಿಸ್ತಾ ಇದ್ರು, ಇದು ಉಡುಪಿ ಪವರ್ ಕಾರ್ಪೊರೇಷನ್ ಆಗಿತ್ತಂತೆ, ಬಟ್ ಇವಾಗ ಇದು ಅದಾನಿ ಪವರ್ ಲಿಮಿಟೆಡ್ ಆಗಿದೆ. ಹಾಗೆಯೇ ನಿಟ್ಟೆ ಕಾಲೇಜ್ ರೋಡಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಮರದ ಮೇಲೆ ತುಂಬ ಬೆಳ್ಳಕ್ಕಿ ಕೂತಿತ್ತು, ಅದು ನೋಡಿ ತುಂಬ ಖುಷಿ ಆಯಿತು. ತುಂಬ ಆಸರೆ ಅನ್ನಿಸ್ತಾ ಇತ್ತು ಎಲ್ರಿಗೂ. ಹಾಗೆ ಎಳ್ನೀರು ಕುಡಿಯೋಣ, ಇದು ಕೆಂದಾಳೆ ಅಂತ ಹೇಳ್ತಾರೆ, ತುಂಬ ಜಾಸ್ತಿ ಸಿಗುತ್ತೆ ಉಡುಪಿ ಮಂಗಳೂರು ಕಡೆ. ಅದನ್ನ ಕುಡಿಬೇಕು ಅಂತ ನಂಗೆ ತುಂಬ ದಿನದಿಂದ ಆಸೆ ಇತ್ತು. ಟೇಸ್ಟ್ ಓಕೆ ಇತ್ತು. ಅಲ್ಲಿಂದ ನಾವು ಹೋಗಿದ್ದು ಶ್ರೀ ವೆಂಕಟರಮಣ ಟೆಂಪಲ್ ಕಾರ್ಕಳದ್ದು. ಇದಕ್ಕೆ ಪಡು ತಿರುಪತಿ ಅಂತ ಕೂಡ ಹೇಳ್ತಾರಂತೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿರೋದು ಆನೆಕೆರೆ ಚತುರ್ಮುಖ ಬಸದಿ ಕಾರ್ಕಳ. ಇದು ತುಂಬ ಚೆನ್ನಾಗಿತ್ತು, ಬಟ್ ನಾವು ಬಂದಾಗ 12:30 ಆಗಿತ್ತು. ಸೊ ಅನ್ಫಾರ್ಚುನೇಟ್ಲಿ ಇದು ಕ್ಲೋಸ್ ಇತ್ತು. ಬಟ್ ಆಚೆ ಕೂಡ ನೇಚರ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಆಚೆ ಈಚೆ ಕೆರೆ ಮಧ್ಯದಲ್ಲಿ ಅಲ್ಲಿ ಟೆಂಪಲ್ಗೆ ಹೋಗಕ್ ದಾರಿ. ಅಲ್ಲಿ ಬಾತ್ಕೋಳಿಗಳು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಅಂತ ಹೋಗ್ತಾ ಇದ್ವು. ನಂಗೆ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು, ಮೋಮೋ ಚೆನ್ನಾಗಿ ಫೋಟೋ ಕ್ಲಿಕ್ ಮಾಡ್ತಾನೆ, ಸೊ ಪರ್ಸನಲ್ ಫೋಟೋಗ್ರಾಫರ್. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಊಟಕ್ಕೆ ಅಂತ ಹೊರಟ್ವಿ. ಹೋಟೆಲ್ ಹೆಸರು ನನಗೆ ನೆನಪಿಲ್ಲ. ಅಪ್ಪ ಆಯಿ ಸೌತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ರು, ಮೋಮೋ ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ದ, ಅದು ಬೇಗ ಬಂತು. ನಾನು ನೂಡಲ್ಸ್ ಆರ್ಡರ್ ಮಾಡಿದ್ದೆ, ಅದು ಬಂದಿರಲಿಲ್ಲ. ಸೊ ನಾನು ಎಲ್ಲರ ಪ್ಲೇಟಿಂದನೂ ತೊಗೊಂಡು ತಿಂತಾ ಇದ್ದೆ. ಅಷ್ಟರಲ್ಲಿ ನನ್ನ ನೂಡಲ್ಸ್ ಬಂತು. ನೂಡಲ್ಸ್ ತಿನ್ಕೊಂಡು ಆಚೆ ಬಂದು ನೋಡಿದ್ರೆ ಐಡಿಯಲ್ ಐಸ್ ಕ್ರೀಮ್ ಇತ್ತು. ಅದನ್ನು ನೋಡಿದ್ಮೇಲೆ ತಿಂದೇ ಇರೋಕ್ಕೆ ಮನಸ್ಸಾಗಲ್ಲ. ಸೊ ನಾವಿಬ್ಬರು ಐಡಿಯಲ್ ಐಸ್ ಕ್ರೀಮ್ ತಿಂತಾ ಇದ್ವಿ. ಅಪ್ಪ ಆಯಿ ಹೋಗಿ ಪಾನ್ ಪ್ಯಾಕ್ ಮಾಡಿಸ್ಕೊಂಬಂದರು. ಸೊ ಪಾನ್ ತಿನ್ಕೊಂಡು ಹಂಗೆ ಕಾರಲ್ಲಿ ಹೋಗ್ತಾ ಇದ್ವಿ. ದಾರಿ ಮೇಲೆ ಒಂದು ಚೆನ್ನಾಗಿರೋ ಹೊಳೆ ಕಾಣಿಸ್ತು. ಇದು ಎಣ್ಣೆ ಹೊಳೆ ಡ್ಯಾಮ್ ಅಂತ. ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಇವನು ನಾನು ಕಪ್ಪೆ ಹಾರಿಸ್ತೀನಿ ಅಂತ, ಯಾರ್ಯಾರಿಗೆ ಗೊತ್ತು, ನಾವು ಚಿಕ್ಕವರಿದ್ದಾಗ ಕೆರೆಯಲ್ಲಿ ಕಲ್ಲೆಸ್ದು ಕಪ್ಪೆ ಥರ ಹಾರಿಸ್ತಿದ್ವಿ. ಸೊ ಆ ಥರ ಕಪ್ಪೆ ಹಾರಿಸ್ತೀನಿ ಅಂತ ಹೇಳ್ತಾ ಇದ್ದ. ನಾನು ಹೇಳ್ತಿದ್ದೆ, ನೀನು ಎಣ್ಣೆ ಹೊಳೆ ಡ್ಯಾಮಿಗೆ ಬಂದು ಎಣ್ಣೆ ಕುಡ್ದು ಒಂಥರ ಆಡ್ತಿದ್ಯಾ ಅಂತ. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಮುಂದೆ ಬಂದಿದ್ದೆ. ಒಂದು ಹೋಟೆಲ್ ಇತ್ತು, ಭಟ್ರು ಹೋಟೆಲ್ ಅಂತ. ಅಪ್ಪ ರಿಸರ್ಚ್ ಮಾಡಿ ಇಟ್ಕೊಂಡಿದ್ರು, ಅಲ್ಲಿ ಹೋಳಿಗೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ಅವ್ರಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ಹೋಳಿಗೆ ಹಾಗೂ ಮೈಸೂರು ಪಾಕ್ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೋಳಿಗೆ ಪ್ಯಾಕ್ ಮಾಡಿಸ್ಕೊಂಡು ನಾವು ಆಗುಂಬೆ ಕಡೆ ಹೊರಟ್ವಿ. ಆಗುಂಬೆ ಇಸ್ ರಿಯಲಿ, ನಾನು ಆ ರೋಡ್ಗೆ ಇನ್ನೂ ಹೋಗಿರಲಿಲ್ಲ. ಫಸ್ಟ್ ಟೈಮ್ ನಾನು ಹೋಗಿದ್ದು. ಮೂವೀಸಲ್ಲೆಲ್ಲ ನೋಡಿದ್ದೆ, ಆಗುಂಬೆಯ ಪ್ರೇಮ ಸಂಜಯ ಅಂತ ಹಾಡು ಹೇಳ್ಕೊಂಡು ಆಗುಂಬೆ ಘಾಟ್ ಹತ್ತಾ ಇದ್ವಿ. ನನಗೆ ಮ್ಯಾಪಲ್ಲಿ ಆ ಆಗುಂಬೆ ರೋಡ್ ನೋಡಿ ನಿಜವಾಗೂ ಹೀಗಿದೆಯಾ ಅಂತ ಅನ್ನಿಸ್ತಾ ಇತ್ತು. ಓ ಮೈ ಗಾಡ್, ಅಲ್ಲಿ ಎಲ್ಲ ಹೇರ್ಪಿನ್ ಕರ್ವ್ಸ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ, ಬಿಕಾಸ್ ಆಫ್ ವೆದರ್. ಮೊಬೈಲ್ ಬಿದ್ದೋಯ್ತು ಇರಿ. ಓಕೆ, ಸೊ ಜರ್ನಿ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಮಾತಾಡ್ತಾ. ಹಾಗೆ ಅಲ್ಲಿ ಆಗುಂಬೆ ಹತ್ರ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿ ನಿಲ್ಸೋಣ ಅಂತ ನಿಲ್ಸಿದ್ರೆ ಒಂದು ಕೋತಿ ಬಂದು, ನಾವು ಹೋಳಿಗೆ ತೊಗೊಂಡಿದ್ವಲ್ಲ ಅದನ್ನು ನೋಡ್ತಾ ಹಿಂದ್ಗಡೆ ಕೂತಿತ್ತು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ವ್ಯೂ ಪಾಯಿಂಟಲ್ಲಿ ಇಳ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಫಿಶ್ಗಳಂತೂ ಎಷ್ಟು ವೆರೈಟಿ ಇತ್ತು. ಎಲ್ಲ ಫಿಶ್ದು ಹೆಸರು ಗೊತ್ತಿಲ್ಲ ನನಗೆ. ಮೋಮೋ ಹೇಳ್ತಿದ್ದ, ಬಟ್ ನನಗೆ ನೆನಪಿಲ್ಲ ಅದರದ್ದು. ಅವತ್ತು ಚೆನ್ನಾಗಿ ಮಳೆ ಬಂದಿರೋದ್ರಿಂದ ವ್ಯೂ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಹೋಗಿ ರೀಚ್ ಆಗಿದ್ದು ಹರಿಹರಪುರ ಮಠಕ್ಕೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.